ಕೇಳ್ತಾ ಇದ್ದೀರಾ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಕಾಂಗ್ರೆಸ್ಗೆ ಹೊಸ ಬಾಸ್. ಹೌದು, ಗೊತ್ತೇ ಇದೆ ರಾಹುಲ್ ಗಾಂಧಿ ಅಂತ. ನೋ, ರಾಹುಲ್ ಗಾಂಧಿ ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ. ಅವ್ರು ಯಾರು, ಹಾಗೆ ಈ ತರ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ನಾನ್ ಹೇಳ್ತೀನಿ ಕೇಳಿ. ಗುಜರಾತ್ ವಿಧಾನಸಭೆ ಚುನಾವಣೆ ಡಿಸೆಂಬರ್ ತಿಂಗಳಲ್ಲೇ ನಡೆಯುತ್ತಿರುವ ಸಂದರ್ಭದಲ್ಲಿ ರಾಹುಲ್ ಅವರನ್ನ ಅಧ್ಯಕ್ಷ ಪದವಿಗೆ ಏರಿಸದಿರುವ ಕುರಿತು ನಡೆಯುತ್ತಿರುವ ಮಾತುಗಳು ಕುತೂಹಲ ಕೆರಳಿಸ್ತಾ ಇದೆ. ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಕಾಂಗ್ರೆಸ್ ಆರಾಧಕರಿರಲಿ, ಅವರ ಪಕ್ಷವೇ ನಂಬಿಕೆ ಕಳ್ಕೊಂಡಿದ್ಯಾ ಅಥವಾ ಮುಂಬರುವ ಲೋಕಸಭೆ ಚುನಾವಣೆಯ ತಂತ್ರಗಾರಿಕೆಯ ಒಂದು ಭಾಗನ? ವಿಶ್ವಾಸನೀಯ ಮೂಲಗಳ ಪ್ರಕಾರ ತಿಳಿದು ಬಂದಿರೋದೇನಂತಂದ್ರೆ, ಡಿಸೆಂಬರ್ 31ರ ಹೊತ್ತಿಗೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಸ್ಥಾನಕ್ಕೆ ಹೊಸ ಅಧ್ಯಕ್ಷರು ದೊರೆಯಲಿದ್ದು, ರಾಹುಲ್ ಗಾಂಧಿ ಅವರು ಉಪಾಧ್ಯಕ್ಷರಾಗಿ ಮುಂದುವರಿತಾರಂತೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾಗಬೇಕು ಎಂಬ ಪಕ್ಷದ ಹಿರಿಯ ನಾಯಕರ ಒಕ್ಕೊರಲ ಕೂಗಿಗೆ ಸದ್ಯಕ್ಕೆ ಪುರಸ್ಕಾರ ದೊರೆಯುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಲ್ಲದೆ ರಾಹುಲ್ ಅವರೇ ಅಧ್ಯಕ್ಷರಾಗಬೇಕು ಅಂತ ಸೋನಿಯಾ ಕೂಡ ಪ್ರಸ್ತಾವಿಸುವ ಯಾವ ಸಂಭವನೂ ಕಾಣಿಸ್ತಾ ಇಲ್ಲ. ರಾಹುಲ್ ಅವರ ಸಾಮರ್ಥ್ಯ ಚುನಾವಣೆಯಲ್ಲಿ ಸಾಬೀತಾಗುವವರೆಗೆ ಅವರಿಗೆ ಹೆಚ್ಚಿನ ಜವಾಬ್ದಾರಿ ನೀಡದಿರುವ ನಿರ್ಣಯಕ್ಕೆ ಕಾಂಗ್ರೆಸ್ ಬಂದಂತಿದೆ. ಕಾಂಗ್ರೆಸ್ ಸೋತದ್ದಕ್ಕೆ ರಾಹುಲ್ ಕಾರಣ ಅಲ್ಲ. ಇತ್ತೀಚಿನ ಹಲವಾರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ಸೋತಿದ್ದಕ್ಕೆ ರಾಹುಲ್ ಗಾಂಧಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸದಿರೋದೇ ಪ್ರಮುಖ ಕಾರಣ ಅನ್ನೋದು ಕೆಲವರ ಅಭಿಪ್ರಾಯ. ಎಕೆ ಆಂಟನಿ ದಿಗ್ವಿಜಯ್ ಸಿಂಗ್ ಅವರು ಈ ಮಾತಿಗೆ ದನಿಗೂಡಿಸ್ತಾ ಇದ್ದಾರೆ. ರಾಹುಲ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಏರಬಾರದು ಅಂತ ಆಕ್ಷೇಪಿಸ್ತಾ ಇದ್ದಾರೆ. ಇನ್ನು ಹೀನಾಯ ಸೋಲಿಗೆ ರಾಹುಲ್ ಅವರೇ ಕಾರಣ. ಈ ಮಾತಿಗೆ ಪಕ್ಷದ ಒಳವಲಯದಲ್ಲಿಯೇ ಆಕ್ಷೇಪ ವ್ಯಕ್ತವಾಗ್ತದೆ. ಒಂದರ ಹಿಂದೊಂದರಂತೆ ಚುನಾವಣೆ ಸೋಲುತ್ತಿರುವ ರಾಹುಲ್ ಗಾಂಧಿ ಅವರು ಈ ಸಮಯದಲ್ಲಿ ಅಧ್ಯಕ್ಷ ಹುದ್ದೆಗೇರಲು ಸನ್ನದ್ಧರಾಗಿಲ್ಲ ಅಥವಾ ಸಮರ್ಥರಾಗಿಲ್ಲ ಅಂತ ಪ್ರತ್ಯಕ್ಷವಾಗಿ ಅಲ್ಲದೇ ಇದ್ರೂ ಪರೋಕ್ಷವಾಗಿ ಅಭಿಪ್ರಾಯ ಮಂಡಿಸ್ತಾ ಇದ್ದಾರೆ. ಇನ್ನು ಕೆಲವರ ಪ್ರಕಾರ ರಾಹುಲ್ ಅಥವಾ ಅವರಿವರು ಅಧ್ಯಕ್ಷರಾಗುವ ಬದಲು ಅನಾರೋಗ್ಯದಿಂದ ಬಳಲ್ತಾ ಇರೋ ಸೋನಿಯಾ ಗಾಂಧಿ ಅವರೇ ಅಧ್ಯಕ್ಷರಾಗಿ ಉಳಿಲಿ, ರಾಹುಲ್ ಅವರ ಸುತ್ತ ಸಮರ್ಥ ತಂಡ ಕಟ್ಟಿ ಅವರು ವೈಯಕ್ತಿಕವಾಗಿ ಇನ್ನಷ್ಟು ಪ್ರಬಲರಾಗುವವರೆಗೆ ಸೋನಿಯಾ ಅವರೇ ಪಕ್ಷದ ಭಾರ ಹೊತ್ಕೊಳ್ಳಿ ಅನ್ನೋ ಮಾತು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ನಡೆಯಲಿಲ್ಲ ರಾಹುಲ್ ಕರಾಮತ್ತು. ಇಂಥ ಮಾತುಗಳು ಕೇಳಿ ಬರಲು ಮೂಲ ಕಾರಣ ಇತ್ತೀಚಿನ ಉತ್ತರ ಪ್ರದೇಶದ ಚುನಾವಣೆ. ರಾಹುಲ್ ಗಾಂಧಿ ಅವರು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರ ಜೊತೆ ದೋಸ್ತಿ ಮಾಡ್ಕೊಂಡ್ರು ಸೋಲಲು ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಒಟ್ನಲ್ಲಿ ರಾಹುಲ್ ಅಧ್ಯಕ್ಷರಾಗೋಕೆ ಸಮರ್ಥರಲ್ಲ ಅನ್ನೋದು ಈಗಿನ ಎಲ್ಲರ ಅಭಿಪ್ರಾಯ. ಇನ್ನು ಕಾಂಗ್ರೆಸ್ಗೆ ಹೊಸ ಬಾಸ್ ಯಾರಾಗ್ತಾರೆ ಅಂತ ಕಾದ್ ನೋಡ್ಬೇಕಿದೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ ಮಾಡಬೇಕು ಅನ್ಸಿದ್ರೆ ಧಾರಾಳವಾಗಿ ನೀವು ನಮಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.